ನಮ್ಮ ಒಂದೇ ಒಂದು ಕನಸಿನ ವಿಚಾರಕ್ಕೆ ನೀನು ಯಾಕೆ ಈ ಥರ ನಡ್ಕೋತಾ ಇದೆಯಾ? ಕನಸು ಕಾಣಕ್ಕೆ ನಿಂಗೊಬ್ಬಳಿಗೆ ಹಾಕಿಲ್ಲ ಸತ್ಯ, ನನಗೂ ಇದೆ, ನಮ್ಮ ಅಪ್ಪ ಅಮ್ಮನಿಗೂ ಇದೆ. ಆದರೆ ನೀನು ಬರೀ ನಿಂದೆ ಕಾರಣ ಕೊಡ್ತೀಯ. ಇದು ಯಾಕೋ ಸರಿ ಇಲ್ಲ ಸತ್ಯ, ನನಗಿಷ್ಟ ಆಗ್ತಾ ಇಲ್ಲ. ಇವನ್ ಮಗು ವಿಚಾರನ ತುಂಬಾ ಮನ್ಸಿಗೆ ತಗೊಂಡಿದ್ದಾನೆ. ಈಗ ಮಾತಾಡಿದ್ರೆ ಚರ್ಚೆ ಆಗಲ್ಲ, ಬರೀ ವಾದ ವಿವಾದ ಆಗತ್ತಷ್ಟೆ. ಈಗ ಮಾತಾಡೋದು ಬೇಡ. ಯಾಕೆ ಸತ್ಯ ಸುಮ್ಮನೆ ಆಗೋದೆ? ಮಾತಾಡು. ನನಗೇನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಿನಗಾಗ್ಲಿ ಮನೆಯವ್ರಿಗಾಗ್ಲಿ ನೋವು ಮಾಡೋದು ಖಂಡಿತ ನನ್ನ ಉದ್ದೇಶ ಅಲ್ಲ. ಆದ್ರೆ ಇವಾಗ ಯಾಕೆ ಮಗು ಬೇಡ ಅಂತ ಇದ್ಯಾ? ನೀನ್ ಬೇಡ ಅಂದು ಎಲ್ರಿಗೂ ಮಾಡ್ತಾ ಇರೋದು ನೋವೇ. ಆಯ್ತು, ಮಗು ವಿಚಾರ ಯೋಚನೆ ಮಾಡ್ತೀನಿ. ಸ್ವಲ್ಪ ಟೈಮ್ ಕೊಡು. ಟೈಮು ಸರಿ, ಅದೇನು ಯೋಚನೆ ಮಾಡ್ತೀಯೋ ಮಾಡು. ಆದ್ರೆ ನಿನ್ನ ಹತ್ರ ಆಗ್ಲಿ ನನ್ನ ಹತ್ರ ಆಗ್ಲಿ ತುಂಬಾ ಟೈಮ್ ಇಲ್ಲ ಅಂತ ಮಾತ್ರ ಮರಿಬೇಡ. ನಾವಿವಾಗ ಆಗ್ಲೇ ಸಾಕಷ್ಟು ಟೈಮ್ ಕಳ್ಕೊಂಡ್ಬಿಟ್ಟಿದ್ದೀವಿ, ಅದ್ ನೆನ್ಪಿರ್ಲಿ. ಅತ್ತೆ, ಏನಿದು? ಅಯ್ಯೋ, ಏನಿದು ಅಂತ ನನ್ನನ್ನು ಕೇಳಿದ್ರೆ ತೆಗೆದು ನೋಡು ಹುಡುಗಿ, ಏನಿದೆ ಅಂತ. ಆ ದೇವರು ನಿನಗೋಸ್ಕರ ಏನಾದರೂ ಸೂಚನೆ ಕೊಟ್ಟಿರಬಹುದು. ದೇವ್ರ? ಸತ್ಯ, ದೇವ್ರು ಯಾವ್ಯಾವ್ದೋ ರೂಪದಲ್ಲಿ ಬಂದು ಮುಂದೆ ಏನ್ ಮಾಡ್ಬೇಕು ಅಂತ ನಮಗ್ ಸೂಚನೆ ಕೊಡ್ತಾನಂತೆ. ಯಾರಿಗ್ ಗೊತ್ತು, ನಿನಗೆ ಆ ಸೂಚನೆ ಈ ಚೀಟಿ ಮೂಲಕ ಬಂದಿರಬಹುದು. ಎಲ್ಲಿ ಆ ಚೋಟ್ ಮೆಣಸಿನ್ಕಾಯಿ? ಅಳಿಯ ಬೇಕು, ಸೊಸೆ ಬೇಕು, ಮೊಮ್ಮಗು ಬೇಕು, ಏನಿದೆಲ್ಲ? ಏ ಉರ್ಮಿ, ನಮ್ಮ ಆಸೆ ಏನು ಅಂತ ಆ ದೇವ್ರಿಗೂ ಗೊತ್ತಾಗ್ಬಿಟ್ಟಿದೆ ನೋಡಿ, ಅಲ್ವಾ? ಬಾ ಭಗವಂತ, ಎಂಥ ಕರುಣಾಳನಪ್ಪ ನೀನು. ಹೌದಕ್ಕ, ಆ ದೇವ್ರು ಬೇಗ ನಮ್ ಕೋರಿಕೆನ ಈಡೇರಿಸೋ ಹಾಗಿದ್ದಾರೆ. ದೇವ್ರೆ, ನಮ್ಗೆ ಆದಷ್ಟು ಬೇಗ ಒಂದ್ ಮೊಮ್ಮಗಳು ಕೊಟ್ಬಿಡಪ್ಪ. ಇಲ್ಲದೆ ಹೋದ್ರೆ ಅವಳಿ ಜವಳಿ ಒಂದು ಗಂಡು ಹೆಣ್ಣು ಕೊಟ್ಟರು ಸಡಿಯುತ್ತೆ ಕಣೆ. ಹೌದಕ್ಕ, ಇದು ಚೆನ್ನಾಗಿರುತ್ತೆ. ನಡಿ ಮಾತಾಡ್ತಾ ನಿಂತ್ಕೊಳ್ಳೋದು ಬೇಡ, ದೇವ್ರಿಗೆ ತುಪ್ಪ ದೀಪ ಹಚ್ಚ. ಅತ್ತೆ, ಚಿಕ್ಕತ್ತೆ, ಬಂದೆ ಯಾಕೆ ಇವ್ರು ಹೀಗೆ ಆಡ್ತಿದ್ದಾರೆ? ಮಗು ಇಲ್ಲ ಅಂದ್ರೆ ಜೀವನನೇ ಇಲ್ವಾ? ಮಗು ಮಾಡ್ಕೊಳ್ಳೋದು ಒಂದೇ ಜೀವನ ಧ್ಯೇಯನ? ಈ ಮಗು ವಿಚಾರ ಯಾಕೋ ಸೀರಿಯಸ್ ಆಗ್ತಿದೆ ಅಂತ ಅನ್ನಿಸ್ತಿದೆ. ದೇವ್ರೆ, ನೀನೇ ನನ್ನನ್ನು ಕಾಪಾಡಬೇಕು. ಈ ಹಿಂದೆನೂ ಅಲ್ಲಿ ಪಾರ್ಲರೇ ಇತ್ತು, ಅದಕ್ಕೆ ಹೆಚ್ಚೇನೋ ಕೆಲಸ ಇಲ್ಲ ಅಜ್ಜಿ. ಇಂಟೀರಿಯರ್ ಕೂಡ ರೆಡಿ ಇದೆ. ಕಾಕ್ರೋಚ್ ಇದ್ದಿದ್ದಕ್ಕೆ ವ್ಯಾಪಾರ ಮಾಡಕ್ಕೆ ಸಹಾಯ ಆಯಿತು. ಅಡ್ವಾನ್ಸು ಸ್ವಲ್ಪ ಕಡಿಮೆನೇ ಕೊಟ್ಟೆ. ಅಂತೂ ಕೆಲಸ ಫಾಸ್ಟಾಗಿ ನಡೀತಾ ಇದೆ ಅಲ್ವಾ? ಹ್ಞೂ ಅಜ್ಜಿ, ಮಾಡಬೇಕಲ್ವಾ? ಕೂತು ತಿಂದರೆ ಕುಡಿಕೆ ಹೊನ್ನು ಸಾಲಲ್ಲ ಅಂತ ಹೇಳ್ತಾ ಇದ್ದೆ ಅಲ್ವಾ? ಅದು ಇವಾಗ ನಿಜ ಅನಿಸ್ತಾ ಇದೆ. ಎಷ್ಟು ಕೆಲಸ ಮಾಡಿದ್ರೂ ಮುಗಿತಾನೆ ಇಲ್ಲ. ಬಾಲ ಕೊಟ್ಟಿರೋ ದುಡ್ಡು ಖರ್ಚು ಆಗ್ತಾನೆ ಇದೆ. ಅದು ಹಾಗೇನೆ, ನಾವು ದುಡಿಯೋಕೆ ಅಂತ ನಿಲ್ತೀವಿ ನೋಡಿ, ಆವಾಗಲೇ ಇಂಥ ವಿಚಾರಗಳೆಲ್ಲ ಅರ್ಥ ಆಗೋದು. ಹೌದು, ಪಾರ್ಲರ್ ಮಾಡ್ತೀನಿ ಅಂತ ಕುಣಿತಿದ್ಯಲ್ಲ, ನಿನ್ನ ಜೊತೆ ಕೆಲಸ ಮಾಡೋದಕ್ಕೆ ಹುಡುಗಿಯರು ಸಿಕ್ಕಿದ್ರಾ? ಸಿಕ್ಕಿದ್ರು. ಆದರೆ ಅವ್ರಿಗಷ್ಟಾಗೇನು ಕೆಲಸ ಬರಲ್ಲ. ಹೋಗ್ತಾ ಹೋಗ್ತಾ ನಾನೇ ಕಲ್ಸ್ಕೊಡ್ತೀನಿ.
ಅಷ್ಟಿದ್ರೆ ಸಾಕಮ್ಮ. ದುಡಿಯೋ ಮನ್ಸಿದ್ರೆ ಕೆಲಸ ತಾನಾಗೆ ಕೈ ಹಿಡಿಯುತ್ತೆ. ಇನ್ಯಾಕೆ ತಡ, ಒಂದು ಒಳ್ಳೆ ದಿನ ನೋಡಿ ಶುರು ಮಾಡ್ಕೋ. ಬರ್ತಾ ಪುರೋಹಿತ್ರನು ಕೇಳ್ಕೊಂಬಂದೆ, ನಾಳೆನೇ ದಿನ ಚೆನ್ನಾಗಿದೆ ಅಂತೆ. ನಾಳೆನೇ ಶುರು ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ನೀವೇನು ಹೇಳ್ತೀರಾ? ಅಬ್ಬಬ್ಬಬ್ಬಬ್ಬಾ, ಆಗ್ಲೇ ಮೊಮ್ಮಗಳೇ, ಶುಭಸ್ಯ ಶೀಘ್ರ. ಆಲ್ ದ ಬೆಸ್ಟ್. ಅಮ್ಮ, ಸತ್ಯಂಗೂ ಒಂದು ಮಾತು ಫೋನ್ ಮಾಡಿ ಬರೋದಕ್ಕೆ ಹೇಳ್ತೀಯಾ? ಅವಳಿಗೂ ನಾಳೆ ಪಾರ್ಲರ್ ಇನಾಗ್ರೇಷನ್ ಇದೆ ಅಂತ ನನ್ನ ಪರವಾಗಿ ಇನ್ವೈಟ್ ಮಾಡ್ತೀಯಾ? ಅದನ್ನ ನೀನು ಮಾಡಬೇಕು, ನಾನು ಮಾಡಿದ್ರೆ ಚೆನ್ನಾಗಿರುತ್ತಾ? ಯಾವ ಮುಖ ಇಟ್ಕೊಂಡು ಫೋನ್ ಮಾಡ್ಲಮ್ಮ? ಅವಳಿಗೆ ನಾನು ಒಂದ ಹಿಂಸೆ ಕೊಟ್ಟಿರೋದು. ನೀನೇ ಫೋನ್ ಮಾಡಿ ವಿಷಯ ತಿಳಿಸು, ಬರ್ತಾರೆ. ಅವಳಿಗೆ ಫೋನ್ ಮಾಡಿ ಕರೆಯೋ ಮುಖ ನನಗಿಲ್ಲ. ಇಷ್ಟೆಲ್ಲ ಮಾಡಿ ಯಾವ ಮುಖ ಇಟ್ಕೊಂಡು ಫೋನ್ ಮಾಡ್ತಾಳೆ ಹೇಳಿ ಅಂದರೆ? ಅವಳ ಪ್ರೀತಿನ, ಅವಳ ಭಾವನೆಗಳನ್ನು ಎಲ್ಲ ದುರುಪಯೋಗ ಪಡಿಸ್ಕೊಂಡಿದ್ದಾಳೆ ಇವಳು. ಹೋಗ್ಲಿ ಬಿಡೆ, ಈಗ ಯಾಕೆ ಹಳೆದನ್ನೆಲ್ಲ ತಗೊಂಡು ಫೋನ್ ಮಾಡಿ ಕರಿಬೇಕು ಅಂತ ಹೇಳ್ತಾ ಇದ್ದಾಳಲ್ಲ, ಆಗಲೇ ಗೊತ್ತಾಗುತ್ತೆ ಅವಳು ಬದಲಾವಣೆ ಆಗ್ತಾ ಇದ್ದಾಳೆ ಅಂತ. ಅತ್ತೆ, ನನಗಂತೂ ಇವಳ ಮೇಲೆ ನಂಬಿಕೆ ಬರ್ತಿದೆ.